ಗಡಿ ಭಾಗದಲ್ಲಿರುವಂಥ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು. ಗಡಿ ಭಾಗದಲ್ಲಿರುವಂತಹ ಕರ್ನಾಟಕದ ಕನ್ನಡ ಭಾಷೆ ಶಾಲೆಗಳ ಉಳಿವಿಗಾಗಿ ಈ ಜಾಥಾವನ್ನು ನಾವು ಮಾಡ್ತಾ ಇದ್ದೇವೆ. ತಮಿಳುನಾಡಲ್ಲೂ ಕೂಡ ಕನ್ನಡ ಶಾಲೆಗಳಿದ್ದಾವೆ. ಕನ್ನಡ ಶಾಲೆಗಳನ್ನು ಉಳಿಸಬೇಕು. ಗಡಿ ಭಾಗದಲ್ಲಿ ಗಡಿ ಗೋಪುರವನ್ನು ಅಭಿವೃದ್ಧಿ, ಆ ಗಡಿ ಗೋಪುರವನ್ನು ಆದಷ್ಟು ಅಭಿವೃದ್ಧಿಯನ್ನು ಪಡಿಸಬೇಕು. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ಕನ್ನಡವನ್ನು ಉಳಿಸಿ, ಕನ್ನಡವನ್ನು ಬಳಸಿ, ಕನ್ನಡವನ್ನು ಉಳಿಸಿ, ಕನ್ನಡವನ್ನು ಬಳಸಿ, ಕನ್ನಡವನ್ನು ಉಳಿಸಿ, ಕನ್ನಡವನ್ನು ಬಳಸಿ, ಕನ್ನಡವನ್ನು ಉಳಿಸಿ, ಕನ್ನಡವನ್ನು ಉಳಿಸಿ, ಕನ್ನಡವನ್ನು ಬೆಳೆಸಿ, ಕನ್ನಡವನ್ನು ಉಳಿಸಿ, ಕನ್ನಡವನ್ನು ಬೆಳೆಸಿ. ಕನ್ನಡ ಶಾಲೆಗಳನ್ನು ಉಳಿಸಿ, 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 ಗಡಿನಾಡ ಶಾಲೆಗಳನ್ನು ಉಳಿಸಿ, 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 ಗೋಪುರವನ್ನು ಅಭಿವೃದ್ಧಿಪಡಿಸಿ, ಗಡಿನಾಡ ಗೋಪುರವನ್ನು ಅಭಿವೃದ್ಧಿಪಡಿಸಿ, ಪಡಿಸಿ, ಕನ್ನಡ ಶಾಲೆಗಳನ್ನು ಉಳಿಸಿ, 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 ತಮಿಳುನಾಡಿನ ಕನ್ನಡ ಶಾಲೆಗಳನ್ನು ಅಭಿವೃದ್ಧಿಪಡಿಸಿ, ಪಡಿಸಿ, ಅಭಿವೃದ್ಧಿಪಡಿಸಿ, ಪಡಿಸಿ, ಗಡಿನಾಡ ಕನ್ನಡ ಶಾಲೆಗಳನ್ನು ಉಳಿಸಿ, 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 ಗಡಿನಾಡ ಗೋಪುರವನ್ನು ಅಭಿವೃದ್ಧಿಪಡಿಸಿ, ಪಡಿಸಿ. ಅದಕ್ಕೆ ನಮ್ಮ ಸಮಾನ ಮನಸ್ಸಿನ ಎಲ್ಲ ವಕೀಲರು ಇಂದು ಸೇರಿ ಕರ್ನಾಟಕ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ. ಮುಖ್ಯವಾಗಿ ಇಲ್ಲಿ 1953ರಲ್ಲಿ ಪ್ರಾಂತ್ಯವಾರು ಭಾಷೆ ಪ್ರಕಾರ ವಿಂಗಡಣೆ ಮಾಡಬೇಕು ಅಂತ ಅಂದ್ಬಿಟ್ಟು 53ರಲ್ಲಿ ನಿವೃತ್ತ ನ್ಯಾಯಮೂರ್ತಿ ಫಜಲ್ ಅಲಿ ಮುಖಾಂತರ ಒಂದು ಆಯೋಗ ರಚನೆ ಆಯಿತು. ಆ ಆಯೋಗದಿಂದ ಪ್ರಾರಂಭವಾದ ದಿನ ಮತ್ತು ನಮ್ಮ ವಿಶಾಲ ಮೈಸೂರು ರಾಜ್ಯ ಏನಿತ್ತು ಅದು 1973 ನವೆಂಬರ್ 1ಕ್ಕೆ ಕರ್ನಾಟಕ ರಾಜ್ಯ ಅಂತ ಅಂದ್ಬಿಟ್ಟು ಘೋಷಣೆ ಆಯಿತು. ಅಂದಿನಿಂದ ಇಲ್ಲಿನವರೆಗೂ ಕನ್ನಡಕ್ಕಾಗಿ ಪ್ರತಿಯೊಬ್ಬ ಕನ್ನಡಿಗರು ನೆಲ ಜಲ ಭಾಷೆ ಅನ್ನೋದೇ ಯಾವುದೇ ನಿಟ್ಟಿನಲ್ಲಿ ಕನ್ನಡ ಅಂದ್ರೆ ಮೈ ಜುಮ್ಮನ್ನುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಸಮಾನ ಮನಸ್ಕ ವಕೀಲರು ಇಂದು ಸೇರಿ ಒಂದು ಜಾಥಾ ಹೊರಟಿದ್ದೀವಿ. ನಾವು ಜನರಲ್ಲಿ, ಕರ್ನಾಟಕದ ಜನರಲ್ಲಿ ಮತ್ತು ಎಲ್ಲ ಜನರಲ್ಲಿ ಕನ್ನಡ ಬಳಕೆಗಾಗಿ, ಕನ್ನಡ ಕಲಿಕೆಗಾಗಿ, ಕನ್ನಡ ಉಳಿಸಲು ಮತ್ತು ಬೆಳೆಸಲು ನಮ್ಮಿಂದ ಒಂದು ಅಳಿಲ ಸೇವೆಗೆ ಎಲ್ಲರನ್ನೂ ಒಂದು ಕೈಗೂಡಿದ್ದಾರೆ. ಆ ನಿಟ್ಟಿನಲ್ಲಿ ತಾವುಗಳು ಸಹ ಒಂದು ಹೆಜ್ಜೆ ನಮ್ಮೊಂದಿಗೆ ಕೈ ಜೋಡಿಸಿ ಕನ್ನಡ ಬೆಳೆಸಲು ಕರ್ನಾಟಕನ ಕಟ್ಟೋಣ, ನೀವೆಲ್ಲರೂ ನಮ್ಮ ಜೊತೆ ಸೇರಿ ಅಂತ ಈ ಮೂಲಕ ಎಲ್ಲರಿಗೂ ಒಂದು ಕರೆ ಕೊಡುತ್ತೀವಿ. ಕನ್ನಡ ನಾಡು ಕವಿತ್ತು ನಾಡು ಎಂಬ ನಾಣ್ಣುಡಿಯಂತೆ ಕನ್ನಡದ ಶಾಸನವಾದ ಹಲ್ಮಿಡಿ ಶಾಸನ, ಕವಿರಾಜ ಮಾರ್ಗ, ಕನ್ನಡ ರಾಜ್ಯವನ್ನು ಆಳಿದಂತಹ ಮನೆತನಗಳಾದಂಥ ಮಯೂರ ವರ್ಮ, ಶಾತವಾಹನರು ಮತ್ತು ಹೊಯ್ಸಳರು, ಅತಿ ಹೆಚ್ಚಾಗಿ ಕನ್ನಡ ನಾಡಿನ ಮೆರುಗನ್ನು ಮೆರೆಸಿದಂಥ ವಿಜಯನಗರ ಸಾಮ್ರಾಜ್ಯದಲ್ಲಿ ಅಂದಿನ ದೊರೆ ಕೃಷ್ಣದೇವರಾಯನ ಕಾಲದಲ್ಲಿ ವಜ್ರ ವೈಡೂರ್ಯಗಳನ್ನು ರಾಜ ಬೀದಿಯಲ್ಲಿ ಮಾರಾಟ ಮಾಡುತ್ತಿದ್ದಂತಹ ಕನ್ನಡಾಂಬೆಯ ಪುತ್ರರು ಈ ದಿನ ನಮಗೆ ಅವ್ರನ್ನೆಲ್ಲ ನೆನೆಸ್ಕೊಳ್ಳುವಂತಹ ಒಂದು ದಿನವಾಗಿ ನಾವು ಕನ್ನಡ ಭಾಷೆ ಉಳಿವಿಗಾಗಿ ನಾವು ಈ ಒಂದು ಜಾಗೃತಿಯನ್ನು ನಮ್ಮ ಎಲ್ಲ ಸಮಾನ ಮನಸ್ಕ ವಕೀಲರಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಕನ್ನಡಕ್ಕಾಗಿ ನಾವು ಕೈ ಎತ್ತೀವಿ, ಕನ್ನಡಕ್ಕೋಸ್ಕರನೇ ನಾವೆಲ್ಲ ಒಂದಾಗ್ತೀವಿ ಅಂತ ಹೇಳ್ತಾ ಈ ಒಂದು ಜಾಥಾವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ ಮಾತೆ. ಕನ್ನಡ ನಾಡು ಅಂದರೆ ಬಹಳ ಒಂದು ವಿಶಿಷ್ಟವಾದ ಒಂದು ಭಾಷೆ. ಕನ್ನಡ ನಾಡು ನುಡಿ ಜಲಕ್ಕೆ ಒಂದು ವಿಶಿಷ್ಟವಾದ ಕೊಡುಗೆಯನ್ನು ನಮ್ಮ ಹಿರಿಯರು ಅಂದರೆ ನಮ್ಮ ಕನ್ನಡ ನಾಡಿನಲ್ಲಿ ಅನೇಕ ಚಕ್ರವರ್ತಿಗಳು ಆಳ್ವಿಕೆಯನ್ನು ಮಾಡಿ ಅದರ ಒಂದು ಧಾಟಿಯಲ್ಲಿ ನಾವು ಇವತ್ತು ಬರ್ತಾಯಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಅಶೋಕ ಒಂದು ಶಾಸನಗಳ ಪಿತಾಮಹ ಅಂತ ಕರಿಬೋದು ನಾವು. ಶಾಸನಗಳ ಪಿತಾಮಹ ಏನಿವತ್ತು ಪ್ರತಿಯೊಂದು ಹಲ್ಮಿಡಿ ಶಾಸನ ಆಗ್ಬೋದು, ನಮ್ಮ ಕನ್ನಡ ನಾಡಿನ ಉಳಿವು ಎಷ್ಟು ಶತಮಾನಗಳಿಂದ, ಎಷ್ಟು ಹಿಂದಿನ ವರ್ಷಗಳಿಂದ ಇದು ಬೆಳೆದು ಬಂದಿದೆ. ಆನೇಕಲ್ಲಲ್ಲಿ ಒಂದು ಗಡಿ ಭಾಗ ಆಗಿದೆ. ಗಡಿ ಭಾಗದಲ್ಲಿರುವಂಥ ಸರ್ಕಾರಿ ಶಾಲೆಗಳನ್ನು
ಉಳಿಸಬೇಕು. ಮತ್ತು ತಮಿಳುನಾಡು ಗಡಿ ಆಗಿರೋದ್ರಿಂದ ತಮಿಳುನಾಡಲ್ಲೂ ಕೂಡ ಕನ್ನಡ ಶಾಲೆಗಳಿದ್ದಾವೆ. ಕನ್ನಡ ಶಾಲೆಗಳನ್ನು ಉಳಿಸಬೇಕು ಮತ್ತು ಕನ್ನಡವನ್ನು ಬಳಸಬೇಕು ಅನ್ನೋದು ನಮ್ಮ ಆಶಯ. ಭಾಳ ಮುಖ್ಯವಾಗಿ ಆನೇಕಲ್ ಗಡಿ ಭಾಗದಲ್ಲಿ ಒಂದು ಗಡಿ ಗೋಪುರ ಇದೆ. ಆ ಗಡಿ ಗೋಪುರ ಶಿಥಿಲವಾಗಿದೆ. ಆ ಗಡಿ ಗೋಪುರವನ್ನು ಆದಷ್ಟು ಅಭಿವೃದ್ಧಿಯನ್ನು ಪಡಿಸಬೇಕು ಅನ್ನುವಂಥದ್ದು 3 ಅಜೆಂಡಾ ಇಟ್ಕೊಂಡು ನಾವು ಈ ರ್ಯಾಲಿಯನ್ನು ಮಾಡ್ತಾಯಿದ್ದೀವಿ. ಸೊ ಹಂಗಾಗಿ ಮಾಧ್ಯಮ ಸ್ನೇಹಿತರು, ಎಲ್ಲ ವಕೀಲ ಸ್ನೇಹಿತರು, ಯುವ ವಕೀಲರು ಇಲ್ಲಿ ಭಾಗವಹಿಸಿದ್ದಾರೆ. ಮತ್ತು ಭಾಳ ಮುಖ್ಯವಾಗಿ ಮಾಧ್ಯಮ ಸ್ನೇಹಿತರು ನಮಗೆ ಸಹಕಾರ ಕೊಟ್ಟು ಇದನ್ನು ಬಂದಿದ್ದೀರಾ. ನಿಮ್ಮೆಲ್ರಿಗೂ ಕೂಡ ನಾನು ಜೈಭೀಮನ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಸೊ ನಾವಿಲ್ಲಿಂದ ನಾವು ಗಡಿ ಭಾಗದಲ್ಲಿರುವಂಥ ಗಡಿ ಗೋಪುರದವರೆಗೂ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಬಂದು ನಾವು ಸಾಥ್ ಕೊಟ್ಟಿದ್ದು ನಿಮ್ಮೆಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಕರ್ನಾಟಕದ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ, ಇವತ್ತು ಈ ಯುವ ವಕೀಲರು ನಾವೇನಿದ್ದೀವಿ ಈ ಕನ್ನಡದ ಉಳಿವಿಗಾಗಿ ಮತ್ತು ಗಡಿ ಭಾಗದಲ್ಲಿರುವಂತಹ ಕರ್ನಾಟಕದ ಕನ್ನಡ ಭಾಷೆ ಶಾಲೆಗಳ ಉಳಿವಿಗಾಗಿ ಈ ಜಾಥಾವನ್ನು ನಾವು ಮಾಡ್ತಾ ಇದ್ದೇವೆ. ಕನ್ನಡ ಕಳೆದೋಗ್ತಾ ಇರುವಂಥ ಇಂಥ ಸನ್ನಿವೇಶಗಳಲ್ಲಿ ವಕೀಲರಾದಂಥ ನಾವು ಒಂದು ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ನಮ್ಮ ಕರೆಗೆ ಹೋಗ್ಬಿಟ್ಟು ನನ್ನ ಮಾತಿಗೆ ಬೆಲೆ ಕೊಟ್ಟು ಬಂದಂಥ ಎಲ್ಲ ವಕೀಲರಿಗೆ ಸ್ವಾಗತವನ್ನು ಕೋರ್ತಾ, ಮತ್ತು ಹಿರಿಯ ವಕೀಲರಿಗೂ ಸ್ವಾಗತವನ್ನು ಕೋರ್ತಾ, ಮತ್ತು ಮಾಧ್ಯಮದವರು ಬಂದು ನಮಗೆ ಈ ರೀತಿ ಸಹಕರಿಸಿದ್ದಕ್ಕೆ ನಿಮಗೂ ಸ್ವಾಗತವನ್ನು ಕೋರ್ತಾ, ಎಲ್ಲರಿಗೂ ಕೊನೆಯದಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತು. ಮೊದಲನೇದಾಗಿ ಸಮಸ್ತ ಕನ್ನಡ ಜನತೆಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಏನು ಇವತ್ತಿನ ದಿನ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತವಾಗಿ ಕನ್ನಡ ಶಾಲೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ಆನೇಕಲ್ ಯುವ ವಕೀಲರಿಂದ ಒಂದು ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ. ಇದು ತುಂಬ ಅದ್ಧೂರಿಯಾಗಿ ಮತ್ತು ತುಂಬ ಚೊಕ್ಕವಾಗಿ ನಡೀತಿದೆ. ಸರ್ಕಾರಕ್ಕೆ ನಮ್ಮ ಒತ್ತಾಯ ಏನಂದರೆ ಗಡಿ ಭಾಗದಲ್ಲಿ ಗಡಿ ಗೋಪುರವನ್ನು ಅಭಿವೃದ್ಧಿ, ಅದೇ ರೀತಿ ಗಡಿ ಭಾಗದಲ್ಲಿರುವ ಕನ್ನಡ ಶಾಲೆಗಳ ಅಭಿವೃದ್ಧಿ, ಅದೇ ರೀತಿ ತಮಿಳುನಾಡಿನಲ್ಲಿರುವ ಕನ್ನಡ ಶಾಲೆಗಳೆಲ್ಲ ಅಭಿವೃದ್ಧಿ ಆಗಬೇಕಂತ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಮಗದೊಮ್ಮೆ ಎಲ್ಲ ಸಮಸ್ತ ಕನ್ನಡ ಜನತೆಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಆನೇಕಲ್ ತಾಲೂಕು ಯುವ ವಕೀಲರ ಒಂದು ಸಮಿತಿಯಿಂದ ಇವತ್ತು ಅತ್ತಿಬೆಲೆ ಬಾರ್ಡ್ರಲ್ಲಿ ಒಂದು ಜಾಥಾ ಕಾರ್ಯಕ್ರಮವನ್ನು ಇವತ್ತು ವಿಶೇಷವಾಗಿ ಹಮ್ಮಿಕೊಂಡಿದ್ದಾರೆ. ಮೊದಲನೇದಾಗಿ ನಾನು ಸಮಸ್ತ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಈ ಒಂದು ಸಂದರ್ಭದಲ್ಲಿ ವಿಶೇಷವಾದಂಥ ಬೇಡಿಕೆಗಳನ್ನು ಸರ್ಕಾರಕ್ಕೆ ಮನವಿಯನ್ನು ಯುವ ವಕೀಲರು ಇಲ್ಲಿ ಮಾಡ್ತಾಯಿದ್ದಾರೆ. ಏನಪ್ಪ ಅಂದರೆ ಕನ್ನಡ ಶಾಲೆಯನ್ನು ಉಳಿಸಿ ಕನ್ನಡತನವನ್ನು ಬೆಳೆಸಬೇಕಂತ ಈ ಸಂದರ್ಭದಲ್ಲಿ ಅವರ ಒಂದು ಬೇಡಿಕೆ ಇದಾಗಿದೆ. ಮತ್ತು ಇವತ್ತಿನ ಒಂದು ದಿನವನ್ನು, ಈ ಒಂದು ಮಹಾ ಸಂಭ್ರಮವನ್ನು ಕನ್ನಡ ಏಕೀಕರಣ ಆಗಿದಾಗಲಿಂದಲೂ ವಿಶೇಷವಾಗಿ ಭಾಳ ಜನ ಈ ಕನ್ನಡಕ್ಕೋಸ್ಕರ ವೀರ ಮರಣವನ್ನು ಅಪ್ಪಿದ್ದಾರೆ. ಅವ್ರಿಗೆ ಈ ಒಂದು ಕನ್ನಡ ರಾಜ್ಯೋತ್ಸವದ ಒಂದು ಸಂಭ್ರಮ ದಿನವನ್ನು ಮತ್ತು ಅವ್ರನ್ನ ಸ್ಮರಿಸುತ್ತಾ ಅವರಿಗೆ ಗೌರವ ಸೂಚಿಸುವುದನ್ನು ಈ ಸಂದರ್ಭದಲ್ಲಿ ಅವರಿಗೆ ನಾವು ಮಾಡೋಂಥದ್ದು ಭಾಳ ಉತ್ತಮ ಕೆಲಸ. ಮತ್ತು ಯುವ ವಕೀಲರು ಭಾಳ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಇಲ್ಲಿ ಬಾರ್ಡ್ರಲ್ಲಿ ಬಂದು ವಿಶೇಷವಾಗಿ ಒಂದು ಸಂಭ್ರಮಾಚರಣೆಯನ್ನು ಮಾಡ್ತಾಯಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕರ್ನಾಟಕದ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ, ಇವತ್ತು ನಮ್ಮ ವಕೀಲರು ಕನ್ನಡ ರಾಜ್ಯೋತ್ಸವ ದಿನದಂದು ಒಂದು ಜಾಥಾವನ್ನು ಹಮ್ಮಿಕೊಂಡು ಇವತ್ತು ಇಲ್ಲಿ ಗಡಿಭಾಗದಲ್ಲಿರ್ತಕ್ಕಂಥ ಶಾಲೆಗಳನ್ನ ಅಭಿವೃದ್ಧಿಪಡಿಸಬೇಕು, ಮತ್ತು ಗಡಿಭಾಗದಲ್ಲಿರ್ತಕ್ಕಂಥ ಗೋಪುರವನ್ನು ಅಭಿವೃದ್ಧಿಪಡಿಸಬೇಕು. ಹಾಗೆ ಇಲ್ಲಿ ಕೆಲವು ತಮಿಳುನಾಡು ಭಾಗದಲ್ಲಿ ಶಾಲೆಗಳನ್ನು ಇದ್ದಾವೆ, ಅದಕ್ಕೂ ಕೂಡ ಕನ್ನಡನ ಪ್ರೋತ್ಸಾಹವನ್ನು ನೀಡಿ ಸರ್ಕಾರಕ್ಕೆ ಒತ್ತಾಯಿಸ್ತಾ ಇವತ್ತು ಈ ಕನ್ನಡ ನಾಡು ಜಲ ಭಾಷೆಗೆ ತನ್ನ ಮುಡುಪನ್ನಿಟ್ಟ ಹೋರಾಟಗಾರರಿಗೆ ಶುಭಾಶಯಗಳನ್ನು ಅವ್ರಿಗೂ ಸಿರಿಸ್ತಾ, ಅದರಲ್ಲಿ ಕೆಲವರು ಹೋರಾಟಗಾರರು ಮೃತಪಟ್ಟಿದ್ದಾರೆ, ಅಂಥವರು ಕೂಡ ಇವತ್ತು ಸ್ಮರಣೆಯನ್ನು ಸ್ಮರಿಸ್ತಾ ಇವತ್ತು ಈ ಒಂದು ವಕೀಲರು ಇವತ್ತು ಕನ್ನಡ ರಾಜ್ಯೋತ್ಸವಕ್ಕೆ ಒಂದು ಜಾಥಾವನ್ನು ಹಮ್ಮಿಕೊಂಡು ಅದಕ್ಕೆ ಕೆಲವು ಒತ್ತಾಯಗಳನ್ನು ಈ ಒಂದು ಸಮಿತಿಯ ಮುಖಾಂತರ ನಾವು ಸರ್ಕಾರಕ್ಕೆ ಒತ್ತಾಯಿಸ್ತಾ ಈ ಒಂದು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಮತ್ತೊಮ್ಮೆ ನಾವು ಕೋರ್ತೇನೆ. ನಾಡಿನ ಎಲ್ಲ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ, ಏನು ಇವತ್ತು ನವೆಂಬರ್ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಇದು ಇತ್ತೀಚಿನ ದಿನಗಳಲ್ಲಿ ಬರೀ ನವೆಂಬರ್ 1ಕ್ಕೆ ಮಾತ್ರ ಕನ್ನಡ ರಾಜ್ಯೋತ್ಸವ ಆಗಿಬಿಟ್ಟಿದೆ. ಯಾಕೆಂದರೆ ವ್ಯಾವಹಾರಿಕವಾಗಿ ಎಲ್ಲೆಲ್ಲಿಂದನೂ ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ದೇಶಗಳಿಂದ ಬಂದವರು ಅವರ ಭಾಷೆಯನ್ನು ನಮಗೆ ಕಲಿಸೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಬಿಟ್ಟರೆ ಇಲ್ಲಿನ ನಾವು ಹುಟ್ಟಿ ಸಾವಿರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ಕನ್ನಡ ಭಾಷೆಯನ್ನು ನಮಗೆ ಮರೆಸಿ ಅವರ ಭಾಷೆಯನ್ನು ನಮ್ಮ ಮೇಲೆ ಏರಿ ನಮ್ಮನ್ನು
ಒತ್ತಾಯ ಮಾಡ್ತಾ ಇದ್ದಾರೆ. ನಮ್ಮ ಈವನ್ ಕೂಲಿ ಮಾಡೋ ಜನ ಕೂಡ ಅವ್ರಿಗೆ ಅವ್ರ ಭಾಷೆನೇ ಕಲಿಸ್ತಾ ಇದ್ದಾರೆ ಬಿಟ್ಟರೆ ನಮ್ಮ ಭಾಷೆಯನ್ನು ಕಲಿತು ನಮ್ಮ ಅನ್ನ ತಿಂತಾ ಇದ್ದಾರೆ. ಬಟ್ ನಮ್ಮ ಭಾಷೆ ಯಾರೂ ಕಲಿತಾ ಇಲ್ಲ. ಇದು ಭಾಳ ಬೇಸರದ ಸಂಗತಿ ಆಗಿದೆ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಭಾಳ ಹೋರಾಟಗಳು ನಡೀತಾ ಇದೆ. ಇತ್ತೀಚೆಗೆ ಏನು ನಾವು ನೋಡಿಕೊಂಡೇ ಬರ್ತಾ ಇದ್ದೀವಿ, ಎಷ್ಟು ಜನ ಎಷ್ಟು ಹೋರಾಟ ಮಾಡ್ತಾಯಿದ್ರು ಕೂಡ ಅವರ ಭಾಷೆ ನಮ್ಮ ಮೇಲೆ ಏರ್ತಾ ಇದ್ದಾರೆ ಬಿಟ್ಟರೆ ನಮ್ಮ ಭಾಷೆಯನ್ನು ಕಲಿಯೋ ಪ್ರಯತ್ನ ಯಾರೂ ಮಾಡ್ತಾ ಇಲ್ಲ. ಕನ್ನಡ ಶಾಲೆಗಳು ಮುಚ್ಚೋಗ್ತಾ ಇದ್ದಾವೆ ಬಿಟ್ಟರೆ ಹೊಸದಾಗಿ ಯಾವುದೇ ಕನ್ನಡ ಶಾಲೆ ಕೂಡ ಹುಟ್ತಾ ಇಲ್ಲ. ಯಾಕೆಂದರೆ ಅವ್ರ ಭಾಷೆ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ದೇಶಗಳಿಂದ ಬಂದವ್ರ ಭಾಷೆ ನಾವು ಕಲಿತು ನಮ್ಮ ಅನ್ನನ ಅವ್ರಿಗೆ ಕೊಟ್ಟು ಅವ್ರ ಭಾಷೆ ನಾವು ಕಲಿತಾ ಇದ್ದೀವಿ ಬಿಟ್ಟರೆ ನಮಗೆ ನಮ್ಮ ಹುಟ್ಟಿರೋ ನೆಲದಲ್ಲಿ ನಮ್ಮ ಅನ್ನ ತಿನ್ಕೊಂಡು ನಮ್ಮ ಭಾಷೆ ಮಾತಾಡೋದಕ್ಕೆ ನಮಗೆ ಬೇಜಾರಾಗೋ ರೀತಿ ನಡ್ಕೊತಾ ಇದ್ದಾರೆ. ಇದು ಭಾಳ ಬೇಜಾರಾದ ಸಂಗತಿ. ಇದಕ್ಕೆ ಸರ್ಕಾರ ಕ್ರಮ ತಗೊತಾ ಇಲ್ಲ. ಸರ್ಕಾರ ಏನಿದ್ರು ಅವರ ವ್ಯವಹಾರ ಬರೀ ರಿಸರ್ವೇಷನ್ ಆಗಿರ್ಬೋದು, ಬೇರೆ ಬೇರೆ ರಾಜ್ಯಗಳಿಂದ ಬರೋದವ್ರಿಗೆ ಕೆಲಸಗಳು ಇಲ್ಲಿ ಸಿಗ್ತಾ ಇದೆ ಬಿಟ್ಟರೆ ಲೋಕಲ್ ಅವ್ರಿಗೆ ಕನ್ನಡ ಭಾಷೆ ಮಾತಾಡೋರಿಗೆ ಇಲ್ಲಿ ಕೆಲಸ ಕೊಡ್ತಾ ಇಲ್ಲ. ಅದು ಭಾಳ ಬೇಸರ ಸಂಗತಿ. ಹಂಗಾಗಿ ಇನ್ನು ಮುಂದಿನ ದಿನಗಳಲ್ಲಾದರೂ ನಮ್ಮ ಸರ್ಕಾರ ನಮ್ಮ ಜನತೆ ಕನ್ನಡನ ಉಳಿಸಿ ಬೆಳೆಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ.